ಒಂದು ಸೆಕೆಂಡ್ ಯೋಚನೆ ಮಾಡಿ, ಒಂದು ಸ್ಕೂಲ್ಗೆ ಹೋಗ್ತಿರೋ ಮಗು, ಬೆನ್ನಲ್ಲಿ ಒಂದು ದೊಡ್ಡದೊಂದು ಸ್ಕೂಲ್ ಬ್ಯಾಗು, ಕೈಯಲ್ಲಿ ಒಂದು ಲಂಚ್ ಬ್ಯಾಗು. ಈ ಮಗು ಹಾರ್ಟ್ ಆರೋಗ್ಯದ ಬಗ್ಗೆ ಅಥವಾ ಹೃದಯದ ಆರೋಗ್ಯದ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಅಂತ. ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅಂದರೆ 50ರಿಂದ 60 ವರ್ಷ ಆದವ್ರಿಗೆ ಅಥವಾ ಅವ್ರ ಮೇಲೆ ಇರೋರಿಗೆ ಏಜ್ವರೆಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತಿದ್ರು. ಬಟ್ ಬರ್ತಾ ಬರ್ತಾ ಏನಾಗ್ತಿದೆ, 30 ವರ್ಷದವರೆಗೂ ಶುರುವಾಯಿತು, ಈಗ 20 ವರ್ಷದವರೆಗೂ ಕೂಡ ಹಾರ್ಟ್ ಅಟ್ಯಾಕ್, 20 ವರ್ಷದ ಯುವಕರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಬಟ್ ಈಗ ರೀಸೆಂಟಾಗಿ ನಮ್ಮ ಹುಬ್ಬಳ್ಳಿಲಿರೋ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಏನಿದೆ, ಇವೆರಡೂ ಒಂದು ಜಾಯಿಂಟ್ ಸ್ಟಡಿನ ಮಾಡಿದ್ದಾರೆ. ಇದರಲ್ಲಿ ಒಂದು ರಿಪೋರ್ಟ್ ಕೊಡ್ತಾರೆ. ಏನಂತ ರಿಪೋರ್ಟ್ ಕೊಡ್ತಾರೆ ಅಂದರೆ, ಮಕ್ಕಳಲ್ಲೂ ಕೂಡ ಈ ಹೃದಯ ಸಂಬಂಧಿತ ಸಮಸ್ಯೆಗಳು ಶುರುವಾಗ್ತಿದ್ದಾವೆ ಅಂತ. ಸೊ ಹಾಗಾದರೆ ನಮ್ಮ ಮಕ್ಕಳಲ್ಲೂ ಕೂಡ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರ್ತಿದೆಯಾ? ನಾವು ಈ ವಿಡಿಯೋದಲ್ಲಿ ಈ ಒಂದು ವಿಚಾರನ ಸೆನ್ಸೇಷನಲೈಸ್ ಮಾಡ್ದೇ ಒಂದು ಸೈಂಟಿಫಿಕಲ್ ವೇಯಲ್ಲಿ ನಾವು ಇದನ್ನು ತಿಳ್ಕೊಳ್ಳೋಣ. ಸೊ ನಮಸ್ಕಾರ, ನಾನು ಅವಿನಾಶ್, ನೀವು ನೋಡ್ತಿರೋದು ಅವಿನ್ಸ್ ಬಯಾಲಜಿ ಚಾನಲ್. ಮೊದಲನೇದಾಗಿ ನಾವು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾವು ಅಥವಾ ಯಾವುದೇ ಒಂದು ಮಗು ಆಗ್ಬೋದು, ತಾಯಿ ಗರ್ಭದಲ್ಲಿದ್ದಾಗ ಒಂದು ತಿಂಗಳು ಡೆವಲಪ್ ಆಗಿರೋ ಮಗುವಲ್ಲಿ ಫಸ್ಟು ಡೆವಲಪ್ ಆಗೋ ಆರ್ಗನ್ ಯಾವುದಂದರೆ ಹಾರ್ಟ್. ಅಲ್ಲಿಂದ ಆ ಒಂದು ಹೃದಯ ಆ ಮನುಷ್ಯ ಸಾಯೋವರೆಗೂ ಏನು ಮಾಡ್ತಿರುತ್ತೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಈಗ ನಮ್ಮ ಬಾಡಿ ಒಳಗೆ ಯಾವುದೇ ಸೆಲ್ಸು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು, ಅದ್ರ ಜೊತೆಗೆ ಅದಕ್ಕೆ ನ್ಯೂಟ್ರಿಷನ್ ಬೇಕು. ಸೊ ಇದನ್ನು ಸಪ್ಲೈ ಮಾಡೋದು ಯಾರು ನಮ್ಮ ಬಾಡಿ ಒಳಗೆ ಅಂದರೆ ಬ್ಲಡ್. ಸೊ ಬ್ಲಡ್ ಎಲ್ಲಿಂದ ಬರುತ್ತೆ, ಹಾರ್ಟಿಂದ ಬರುತ್ತೆ. ಸೊ ಈಗ ಅದೇ ಥರ ನಮ್ಮ ಹಾರ್ಟು ಕೂಡ ಆಗಿರೋದೇಂದ್ರಿಂದ ಸೆಲ್ಸಿಂದ, ಅದು ಒಂದು ಮಸಲ್ಲು. ಸೊ ಅದು ಕೂಡ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು, ಜೊತೆಗೆ ನ್ಯೂಟ್ರಿಷನ್ ಬೇಕು. ಇದನ್ನು ಸಪ್ಲೈ ಮಾಡೋಕ್ಕೆ ಒಂದು ಸ್ಪೆಷಲ್ ಆರ್ಟ್ರಿ ಇದೆ. ಆರ್ಟ್ರಿನ ನಾವು ಕೊರೋನರಿ ಆರ್ಟ್ರಿ ಅಂತ ಕರಿತೀವಿ. ಈ ಕೊರೋನರಿ ಆರ್ಟ್ರಿ ಏನು ಮಾಡುತ್ತೆ, ನಮ್ಮ ಹಾರ್ಟ್ ಮಸಲ್ಸ್ಗೆ ಬ್ಲಡ್ಡನ್ನು ಸಪ್ಲೈ ಮಾಡುತ್ತೆ. ಆ ಬ್ಲಡ್ ಒಳಗೆ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ, ಜೊತೆಗೆ ನ್ಯೂಟ್ರಿಷನ್ ಇರುತ್ತೆ. ಸೊ ಸುಮಾರು ಕಾರಣಗಳಿಂದ, ಅದರಲ್ಲೂ ಪರ್ಟಿಕ್ಯುಲರಾಗಿ ನಾವು ಹೇಳಬೇಕಂದ್ರೆ ಈ ಕೊರೋನರಿ ಆರ್ಟ್ರಿ ಒಳಗೆ ಪ್ಲ್ಯಾಕ್ ಫಾರ್ಮೇಷನ್ ಅಂತ ಶುರುವಾಗುತ್ತೆ. ಸೊ ಪ್ಲ್ಯಾಕ್ ಫಾರ್ಮೇಷನ್ ಅಂತ ಬಂದಾಗ ಇದು ಸಾಮಾನ್ಯವಾಗಿ ಯಾವುದರಿಂದ ಬರುತ್ತೆ ಅಂದರೆ ಕೊಲೆಸ್ಟ್ರಾಲಿಂದ ಆಗುತ್ತೆ, ಅಥವಾ ಕೆಲವೊಂದು ಸರಿ ಕ್ಯಾಲ್ಶಿಯಂ ಡೆಪಾಸಿಟ್ ಕೂಡ ಆಗಿ ಆ ಒಂದು ಕೊರೋನರಿ ಆರ್ಟ್ರಿ ಏನಾಗುತ್ತೆ, ಬ್ಲಾಕ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಯಾವಾಗ ಕೊರೋನರಿ ಆರ್ಟ್ರಿ ಬ್ಲಾಕ್ ಆಗೋಕ್ಕೆ ಶುರುವಾಗುತ್ತೆ, ನಮ್ಮ ಹಾರ್ಟ್ ಮಸಲ್ಸ್ಗೆ ಏನಾಗಲ್ಲ, ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ. ಯಾವಾಗ ಆಕ್ಸಿಜನ್ ಸಪ್ಲೈ ಆಗಲ್ವೋ ಮಸಲ್ ಡ್ಯಾಮೇಜ್ ಆಗೋಕ್ಕೆ ಶುರುವಾಗುತ್ತೆ. ಯಾವ ಮಸಲು, ಹಾರ್ಟ್ ಮಸಲ್. ಸೊ ಇನ್ ಕೇಸ್ ಈ ಕೊರೋನರಿ ಆರ್ಟ್ರಿ ಏನಾದರೂ ಕಂಪ್ಲೀಟಾಗಿ ಬ್ಲಾಕ್ ಆಗೋಯ್ತು ಅಂದ್ಕೊಳ್ಳಿ, ಆಗೇನಾಗುತ್ತೆ, ಆಕ್ಸಿಜನ್ನೇ ಸಪ್ಲೈ ಆಗಲ್ಲ ಹಾರ್ಟ್ ಮಸಲ್ಸ್ಗೆ. ಆಗ ಹಾರ್ಟ್ ಮಸಲ್ ಕೆಲಸ ಮಾಡೋದೇನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಇದಕ್ಕೆ ರಿಲೇಟೆಡ್ ಇನ್ನೊಂದು ವರ್ಡ್ ಇದೆ, ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನಾಗುತ್ತೆ ಅಂದರೆ, ಅಲ್ಲಿ ನಮ್ಮ ಹಾರ್ಟಲ್ಲಿ ಒಂದು ಪೇಸ್ ಮೇಕರ್ ಅಂತಿರುತ್ತೆ. ಆ ಪೇಸ್ ಮೇಕರ್ ಏನು ಮಾಡ್ತಿರುತ್ತೆ, ನಮ್ಮ ಹಾರ್ಟ್ ಮಸಲ್ಸ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸ್ತಿರುತ್ತೆ. ಆ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ತೊಗೊಂಡು ನಮ್ಮ ಹಾರ್ಟ್ ಏನು ಮಾಡ್ತಿರುತ್ತೆ, ಬೀಟ್ ಆಗ್ತಿರುತ್ತೆ. ಸೊ ನಾರ್ಮಲಿ 1 ನಿಮಿಷಕ್ಕೆ 72 ಸರಿ ನಮ್ಮ ಹಾರ್ಟ್ ಏನಾಗುತ್ತೆ, ಬೀಟ್ ಆಗುತ್ತೆ ಅಂತಾರೆ ಅಡಲ್ಟ್ಸಲ್ಲಿ. ಸೊ ಇದು ಆಗೋದು ಯಾರಿಂದ ಅಂದರೆ ಪೇಸ್ ಮೇಕರಿಂದ. ಸೊ ಇನ್ ಕೇಸ್ ಏನಾದರೂ ಪೇಸ್ ಮೇಕರ್ ಏನಾದರೂ ಸಮಸ್ಯೆ ಆಗಿ ಹಾರ್ಟ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸೇ ಹೋಗಲಿಲ್ಲ, ಹಾರ್ಟ್ ಏನಾಗುತ್ತೆ, ಒಂದೇ ಸರಿ ಅಟ್ ಎ ಟೈಮ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಅಂದರೆ ಎರಡರಲ್ಲೂ ಕೂಡ ಹಾರ್ಟ್ ಕೆಲಸ ಮಾಡ್ತಿಲ್ಲ, ಅಂದರೆ ಹಾರ್ಟ್ ಅಟ್ಯಾಕಲ್ಲೂ ಹಾರ್ಟ್ ಕೆಲಸ ಮಾಡ್ತಿಲ್ಲ, ಕಾರ್ಡಿಯಾಕ್ ಅರೆಸ್ಟಲ್ಲೂ ಹಾರ್ಟ್ ಕೆಲಸ ಮಾಡ್ತಿಲ್ಲ. ಬಟ್ ಎರಡೂ ಬೇರೆ ಬೇರೆ. ಹಾರ್ಟ್ ಅಟ್ಯಾಕಲ್ಲಿ ಏನಾಗುತ್ತೆ, ಕೊರೋನರಿ ಆರ್ಟರಿ ಬ್ಲಾಕ್ ಆಗಿರೋದ್ರಿಂದ ಹಾರ್ಟ್ ಕೆಲಸ ಮಾಡೋದು ನಿಲ್ಲಿಸುತ್ತೆ. ಬಟ್ ಕಾರ್ಡಿಯಾಕ್ ಅರೆಸ್ಟಲ್ಲಿ ಏನಾಗ್ತಿದೆ, ಎಲೆಕ್ಟ್ರಿಕಲ್ ಸಮಸ್ಯೆ ಆಗಿ ಇಲ್ಲಿ ಹಾರ್ಟ್ ಕೆಲಸ ಮಾಡೋದನ್ನ ಸ್ಟಾಪ್ ಆಗ್ತಿದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊತೀವಿ. ಸೊ ಈಗ ಮುಂದಿನ ವಿಚಾರ, ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಖಂಡಿತ ಆಗುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಏನು ನಾನು ನಿಮಗೆ ಕೊರೋನರಿ ಆರ್ಟರಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ, ಆ ಒಂದು ಸಮಸ್ಯೆಯಿಂದ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ತುಂಬ ಕಡಿಮೆ. ಬಟ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಕ್ಕೆ ಏನೇನು ರೀಸನ್ಸ್ ಬರುತ್ತೆ ಅಂದರೆ, ಒಂದು ಕಾಂಜಿನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಕಾಂಜಿನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಮಗು ಹುಟ್ಟಿದಾಗಲೇ ಏನಿರುತ್ತೆ, ಹೃದಯದಲ್ಲಿ ಸಮಸ್ಯೆ ಇರುತ್ತೆ. ಸೊ ಇಂಥ ಒಂದು ಸಮಸ್ಯೆಗಳಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇದನ್ನು ನಾವು ಕಾಂಜಿನೈಟಲ್ ಹಾರ್ಟ್ ಡಿಸೀಸಸ್ ಅಂತ ಕರಿತೀವಿ. ಅದಾದಮೇಲೆ ತಂದೆ ಅಥವಾ ತಾಯಿಗೆ ಏನಾದರೂ ಸಮಸ್ಯೆ ಇತ್ತು ಹಾರ್ಟಲ್ಲಿ, ಸೊ ಇಂಥದ್ದು ಏನಾಗ್ಬೋದು, ಹೆರಿಡಿಟ್ರಿ ಮುಖಾಂತರ ಮಕ್ಕಳಿಗೂ ಕೂಡ ಬರ್ಬೋದು. ಆ ಒಂದು ಸಮಯದಲ್ಲೂ ಕೂಡ ಏನಾಗೋ ಚಾನ್ಸಸ್ ಇರುತ್ತೆ, ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇದ್ದು ಏನಾದರೂ ಸಮಸ್ಯೆ ಆಗ್ಬೋದು ಹಾರ್ಟಿಗೆ, ಸೊ ಆಗೇನಾಗ್ಬೋದು, ಹಾರ್ಟ್ ಅಟ್ಯಾಕ್ ಆಗೋ ಅಥವಾ ಹಾರ್ಟಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಿದ್ದರೆ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಬರೋದೇ ಇಲ್ಲ ಅನ್ನೋದು ತಪ್ಪು. ಸೊ ಮಕ್ಕಳಲ್ಲೂ ಕೂಡ ಏನಾಗ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಈಗ ಏನು ಹುಬ್ಬಳ್ಳಿಲಿರೋ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಮಾಡಿದ್ದಾರೆ, ಇದರ ಬಗ್ಗೆ ಒಂದು ರಿಪೋರ್ಟ್ನ
ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ರಿಪೋರ್ಟ್ ಒಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ನ ಕೊಟ್ಟಿದ್ದಾರೆ. ಈಗ ನಾವು ಹುಬ್ಬಳ್ಳಿಯು ಏನು ಆ ರಿಸರ್ಚ್ ರಿಪೋರ್ಟ್ ಇದೆ ಆ ರಿಪೋರ್ಟ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಈ ರಿಪೋರ್ಟ್ ಒಂದು ಸ್ಪೆಷಾಲಿಟಿ ಏನಂದರೆ, ಇಡೀ ಇಂಡಿಯಾದಲ್ಲಿ ಮಕ್ಕಳ ಮೇಲೆ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳನ್ನು ಸ್ಟಡಿ ಮಾಡೋಕ್ಕೆ ಫಸ್ಟ್ ಟೈಮು ಈ ಥರ ಒಂದು ರಿಸರ್ಚ್ನ ಮಾಡ್ತಿರೋದು. ಸೊ ಇದು ಮಾಡಿದ್ದು ಯಾರು? ನಮ್ಮ ಕರ್ನಾಟಕದಲ್ಲಿರೋ ಹುಬ್ಬಳ್ಳಿಲಿರೋ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಸೇರ್ಕೊಂಡಿದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಈ ಒಂದು ರಿಸರ್ಚ್ನ ಮಾಡಿದ್ದಾರೆ. ಆ್ಯಂಡ್ ಇವರು ಏಜ್ ಗ್ರೂಪ್ ಎಷ್ಟು ಏಜ್ ಗ್ರೂಪ್ ತೊಗೊಂಡಿದ್ದಾರೆ ಅಂದರೆ 6ರಿಂದ 18 ವರ್ಷದ ಮಕ್ಕಳ ಮೇಲೆ ರಿಸರ್ಚ್ ಮಾಡಿದ್ದಾರೆ. 6ರಿಂದ 18 ವರ್ಷದ ಮಕ್ಕಳು. ಸೊ ಟೋಟಲ್ ಆಗಿ 347 ಮಕ್ಕಳ ಮೇಲೆ ಅವರು ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಅದು ಕೂಡ ಇವರೆಲ್ಲ ಎಂಥವ್ರು ಅಂದರೆ ಎಸಿಂಪ್ಟೊಮ್ಯಾಟಿಕ್ ಅಂತ ಕರಿತೀವಿ. ಎಸಿಂಪ್ಟೊಮ್ಯಾಟಿಕ್ ಅಂದರೆ ಇವರಲ್ಲಿ ಯಾವುದೇ ಥರ ಸಿಂಪ್ಟಮ್ಸ್ ಇರಲ್ಲ, ಅಂದರೆ ಹಾರ್ಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋಕ್ಕೆ ಯಾವುದೇ ಥರ ಸಿಂಪ್ಟಮ್ಸ್ ಇರಲ್ಲ. ಸೊ ಅಂಥವ್ರನ್ನ ಎಸಿಂಪ್ಟೊಮ್ಯಾಟಿಕ್ ಅಂತ ಕರಿತೀವಿ. ಇಂಥ ಎಸಿಂಪ್ಟೊಮ್ಯಾಟಿಕ್ ಮಕ್ಕಳ ಮೇಲೆ ಈ ಒಂದು ರಿಸರ್ಚ್ನ ಮಾಡಿದ್ದಾರೆ. ಅದೇ ಥರ ಇವರು ಬರೀ ನಮ್ಮ ಕರ್ನಾಟಕದಲ್ಲಿ ಮಾಡಿಲ್ಲ, ಇಂಡಿಯಾದಲ್ಲಿರೋ 13 ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ, ಇವರು ರಿಸರ್ಚ್ನ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಹಳ್ಳಿಗಳಿರೋಂಥ ಮಕ್ಕಳ ಮೇಲೂ ರಿಸರ್ಚ್ ಮಾಡಿದ್ದಾರೆ, ಜೊತೆಗೆ ಸಿಟಿಗಳಲ್ಲಿ ಅಂದರೆ ಅರ್ಬನ್ ಸೈಡಲ್ಲಿರೋ ಮಕ್ಕಳ ಮೇಲೂ ಏನು ಮಾಡಿದ್ದಾರೆ, ಇವರು ಸ್ಟಡಿಯನ್ನು ಮಾಡಿದ್ದಾರೆ. ಈ ಸ್ಟಡಿಲಿ ಇವ್ರಿಗೆ ಏನು ಗೊತ್ತಾಗಿದೆ ಅಂದರೆ, ಒಂದು ಮಕ್ಕಳಲ್ಲಿ ಈ ಒಂದು ಏಜ್ ಗ್ರೂಪ್ ಏನಿದೆ 6ರಿಂದ 18 ವರ್ಷ ಮಕ್ಕಳಲ್ಲಿ ಮೊದಲನೇ ಪ್ರಾಬ್ಲಮ್ ಇವ್ರಿಗೆ ಕಾಣಿಸಿರೋದೇ ಅಂದರೆ ಮೆಟಬಾಲಿಸಮ್ ಪ್ರಾಬ್ಲಮ್ ಆಗ್ತಿದೆ. ಮೆಟಬಾಲಿಸಮ್ ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಬಾಡಿಲಿ ಯಾವುದೇ ಒಂದು ರಿಯಾಕ್ಷನ್ಸ್ ಆದರೆ ಅದನ್ನು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ತಿನ್ನೋ ಊಟ ಏನಕ್ಕೆ ಕನ್ವರ್ಟ್ ಆಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಮೆಟಬಾಲಿಕ್ ಪ್ರಾಸೆಸ್. ಸೊ ಇವ್ರೇನು ಹೇಳ್ತಿದ್ದಾರೆ, ಫಸ್ಟ್ ಪ್ರಾಬ್ಲಮ್ ಇವ್ರಿಗೆ ಏನು ಕಂಡು ಬಂದಿದೆ ಅಂದರೆ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಎರಡನೇದು, ಇದಾದಮೇಲೆ ಏನು ಹೇಳ್ತಾರೆ, ಬ್ಲಡ್ ವೆಸಲ್ಸ್ ಅಂದರೆ ಏನು ಬ್ಲಡ್ ವೆಸಲ್ಸ್ ಇದೆ, ನಮ್ಮ ಹಾರ್ಟಿಂದ ಬ್ಲಡ್ನ ಸಪ್ಲೈ ಮಾಡುವಂಥ ವೆಸಲ್ಸು ಅಥವಾ ಹಾರ್ಟಿಗೆ ಬ್ಲಡ್ನ ತೊಗೊಂಡು ಹೋಗುವಂಥ ವೆಸಲ್ಸು, ಇದರ ಎಂಡೋಥೀಲಿಯಂ ಏನಾಗ್ತಿದೆ, ಡ್ಯಾಮೇಜ್ ಆಗೋ ಇನಿಷಿಯಲ್ ಸ್ಟೇಜಸ್ ಕಾಣಿಸಿದೆಯಂತೆ. ಅಂದರೆ ಬ್ಲಡ್ ವೆಸಲ್ಸ್ ಒಳಗಡೆ ಏನು ಲೇಯರ್ ಇರುತ್ತೆ ಅದನ್ನು ಎಂಡೋಥೀಲಿಯಂ ಅಂತ ಕರಿತೀವಿ. ಆ ವೆಸಲ್ಸು ಕೂಡ ಎಂಡೋಥೀಲಿಯಂ ಕೂಡ ಏನಾಗ್ತಿದೆ, ಡ್ಯಾಮೇಜ್ ಆಗೋ ಇನಿಷಿಯಲ್ ಸ್ಟೇಜಸಲ್ಲಿ ಕಾಣಿಸ್ತಿದೆಯಂತೆ. ನೋಡಿ, ತುಂಬ ಎಷ್ಟು ಒಂಥರ ಡೇಂಜರಸ್ ಸೈನ್ಸ್ ಅಂತ ಹೇಳ್ಬೋದು ಇದನ್ನ. ಆ್ಯಂಡ್ ಅದಾದಮೇಲೆ ಏನು ಹೇಳ್ತಿದೆ, ಈ ಒಂದು ಸಮಸ್ಯೆಗಳಾಗೋದ್ರಿಂದ, ಅಂದರೆ ಬ್ಲಡ್ ವೆಸಲ್ಸಲ್ಲಿ ಏನು ಎಂಡೋಥೀಲಿಯಂ ಪ್ರಾಬ್ಲಮ್ ಆಗ್ತಿದೆ, ಈ ಒಂದು ಸಮಸ್ಯೆಗಳಾಗೋದ್ರಿಂದ ಮುಂದೆ ಈ ಒಂದು ಸಮಸ್ಯೆ 70% ಆಫ್ ದ ಹಾರ್ಟ್ ಅಟ್ಯಾಕ್ಸ್ಗೆ ಒಂದು ದಾರಿ ಮಾಡಿಕೊಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಇವ್ರು ಇನ್ನೂ ಒಂದು ಈ ರಿಸರ್ಚಲ್ಲಿ ಒಂದು ಫೈಂಡ್ ಔಟ್ ಮಾಡಿರೋದು ಏನು ಅಂದರೆ, ಈಗ ಯಾರಾದರೂ ಸಾಮಾನ್ಯವಾಗಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ ಹೋದರೆ ಫಸ್ಟ್ ಅವರಿಗೆ ಹಾರ್ಟ್ನ ಟೆಸ್ಟ್ ಮಾಡಿಸ್ತಾರೆ. ಆ ಟೆಸ್ಟಲ್ಲಿ ಕೆಲವೊಂದು ಮಾರ್ಕರ್ಸ್ ಅಂತ ಬರುತ್ತೆ, ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇವ್ರು ಏನಾಗಿದೆ ಮಕ್ಕಳಲ್ಲಿ ಐಡೆಂಟಿಫೈ ಮಾಡಿದಾರಂತೆ. ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ, ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗಿರುತ್ತೆ, ಇನ್ನೊಂದು LDC ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಆಮೇಲೆ ಹೋಮೋಸಿಸ್ಟಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನು ಕೂಡ ಜಾಸ್ತಿ ಆಗಿರುತ್ತೆ, ಲಿಪೋಪ್ರೋಟೀನ್ಸು ಜಾಸ್ತಿ ಆಗಿದೆ, ಜೊತೆಗೆ ಐ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಕರಿತೀವಿ. ಇದನ್ನೆಲ್ಲ ಸಾಮಾನ್ಯವಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರಲ್ಲಿ ಈ ಒಂದು ಏನು ಪ್ರೋಟೀನ್ಸ್ ಎಲ್ಲ ಅವ್ರ ಬ್ಲಡ್ಡಲ್ಲಿ ಜಾಸ್ತಿ ಇರ್ತವೆ. ಸೊ ಈ ಒಂದು ಪ್ರೋಟೀನ್ ಕೂಡ, ಅಂದರೆ ಯಾವುದದು HSCRP ಪ್ರೋಟೀನ್ ಕೂಡ ಏನಾಗಿದೆ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ. ಅಂದರೆ ಅರ್ಥ ಇದೇನಾಗ್ತಿದೆ, ಮಕ್ಕಳಿಗೆ ಮುಂದೆ ಈ ಒಂದು ಹಾರ್ಟ್ ಸಮಸ್ಯೆಗಳು ಆಗ್ಬೋದು ಅಂತ ಅವ್ರು ಈ ಒಂದು ರಿಪೋರ್ಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅಂದರೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ರಿಸ್ಕ್ ಮಾರ್ಕರ್ಸ್ ಏನಿದೆ ಇದೆಲ್ಲ ಜಾಸ್ತಿ ಇರೋ ಕಾರಣಕ್ಕೆ ಈ ಒಂದು ಮಕ್ಕಳೇನಿದ್ದಾರೆ ಇವರಲ್ಲಿ 70% ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಅಂದರೆ ಏನು ಈ ಒಂದು 6ರಿಂದ 18 ವರ್ಷ ಮಕ್ಕಳಲ್ಲಿ ರಿಸರ್ಚ್ ಮಾಡಿದಾರಲ್ಲ, ಇವರಲ್ಲಿ ಮುಂದೆ ಈ ಒಂದು ಮಕ್ಕಳಿಗೆ 70% ಹಾರ್ಟ್ ಪ್ರಾಬ್ಲಮ್ ಆಗೋ ಸಮಸ್ಯೆ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈಗ ಏನು ರೀಸನ್ಸ್ ಕೊಟ್ಟಿದ್ದಾರೆ ಅಂದರೆ, ಯಾಕೆ ಈ ಮಕ್ಕಳಲ್ಲಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಶುರುವಾಗ್ತಿದೆ ಅನ್ನೋದಕ್ಕೆ ಏನು ರೀಸನ್ಸ್ ಕೊಟ್ಟಿದ್ದಾರೆ ಅಂದರೆ, ಮೊದಲನೇ ರೀಸನ್ ಏನು ಕೊಡ್ತಾ ಇದ್ದಾರೆ ಇವರು, ಅವರ ಲೈಫ್ ಸ್ಟೈಲ್ ಬದಲಾವಣೆಗಳು, ಅಂದರೆ ಚೇಂಜಸ್ ಇನ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಸೊ ಏನು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ, ನಾರ್ಮಲಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಜೊತೆಗೆ ಔಟ್ಡೋರ್ ಗೇಮ್ಸ್ ಆಡಲ್ಲ, ಇವ್ರು ಏನು ಮಾಡ್ತಿದ್ದಾರೆ, ಬರೀ ಮೊಬೈಲ್ ನೋಡ್ತಿದ್ದಾರೆ, ಅಂದರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ. ಸೊ ಈ ಥರ ಅವರ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಬದಲಾವಣೆಗಳಾಗಿದೆ. ಒಂದನೇ ರೀಸನ್ ಇದು ಕೊಡ್ತಾರೆ. ಜೊತೆಗೆ ಎರಡನೇ ರೀಸನ್ ಏನು ಕೊಡ್ತಿದ್ದಾರೆ ಅಂದರೆ, ಈಗ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಬರೀ ಮನೆಯಲ್ಲೇ ಆಟ ಆಡೋ ಇದು ಮಾಡಿಸ್ತಾ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಏನು ಮಾಡ್ತಿಲ್ಲ, ಆಚೆ ಕಡೆ ಬಿಡ್ತಿಲ್ಲ. ಅಂದರೆ ಮಕ್ಕಳಿಗೆ ಏನಾಗ್ಬಿಡುತ್ತಪ್ಪ ನಾವು ಆಚೆ ಬಿಟ್ಟರೆ ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಈ ಕಾರಣಕ್ಕೆ ಅವರಲ್ಲಿ ಏನಾಗ್ತಿದೆ ಅಂದರೆ ಒಬೆಸಿಟಿ ಜಾಸ್ತಿ ಆಗ್ತಿದೆ, ಅಂದರೆ ಬೊಜ್ಜು ಜಾಸ್ತಿ ಆಗ್ತಿದೆ. ಈ ಬೊಜ್ಜು ಜಾಸ್ತಿ ಆಗೋ ಕಾರಣಕ್ಕೂ ಏನಾಗುತ್ತೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಶುರುವಾಗುತ್ತೆ. ಅದಾದಮೇಲೆ ಮೂರನೇ ರೀಸನ್ ಏನು ಹೇಳ್ತಾರೆ ಅಂದರೆ, ಇವರು ಇದು ಕಾಮನ್ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಬರೋರಿಗೆಲ್ಲ ಇರೋ ರೀಸನ್ ಇದು. ಒಂದು ಆಲ್ಕೋಹಾಲು, ಇನ್ನೊಂದು ಟೊಬ್ಯಾಕೋ, ಅಂದರೆ ಸಿಗರೇಟ್ ಸ್ಮೋಕ್ ಮಾಡೋದು ಅಥವಾ ಬೀಡಿ ತೊಗೊಳ್ಳೋದು ಅಥವಾ ಬೇರೆ ಇನ್ನೇನಾದರೂ ಟೊಬ್ಯಾಕೋ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಅದಾದಮೇಲೆ ಜಂಕ್ ಫುಡ್ಸ್ ತಿನ್ನೋದು. ಸೊ ಜಂಕ್ ಫುಡ್ಸ್ ಅಂದರೆ ನಾವು ಚೆನ್ನಾಗಿ ಎಣ್ಣೆಲಿ ಕರೆದಿರ್ತೀವಲ್ಲ, ಇಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ, ಜೊತೆಗೆ ಈ ಶುಗರಿ ಫುಡ್ಸ್ ಅಂದರೆ ಏನು ಈ ಶುಗರ್ ಜಾಸ್ತಿ ಇರುವಂಥ ಏನು ಆಹಾರ ಪದಾರ್ಥಗಳು ಅಥವಾ ಕೂಲ್ ಡ್ರಿಂಕ್ಸ್ ಏನು ತೊಗೋತೀವಿ,
ಇದರಿಂದನೂ ಕೂಡ ಏನಾಗ್ತಿದೆ, ಈ ಒಂದು ಸಮಸ್ಯೆಗಳೆಲ್ಲ ಶುರುವಾಗ್ತಿದೆ. ಅಂದರೆ ಈ ಲೈಫ್ ಸ್ಟೈಲ್ ಚೇಂಜಸ್ ಆಗೋ ಕಾರಣಕ್ಕೆ ಏನಾಗ್ತಿದೆ, ಈ ಒಂದು ಮಕ್ಕಳಲ್ಲಿ ಈ ಸಮಸ್ಯೆಗಳು ಕಾಣಿಸೋಕ್ಕೆ ಶುರುವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಮಕ್ಕಳಲ್ಲಿ ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು, ಇದು ಕೂಡ ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಅವರ ಆಹಾರ ಪದ್ಧತಿನ ಚೇಂಜ್ ಮಾಡಬೇಕು. ಏನು ಆಹಾರ ಪದ್ಧತಿ ಅಂದರೆ, ನಾರ್ಮಲಿ ಊಟದಲ್ಲಿ ನಾವು ಏನು ಮಾಡಬೇಕು, ಅವರಿಗೆ ಚೆನ್ನಾಗಿ ತರಕಾರಿಗಳು ಕೊಡಬೇಕು, ಫ್ರೂಟ್ಸ್ ಕೊಡಬೇಕು, ಜೊತೆಗೆ ಕಾಳುಗಳನ್ನು ಕೊಡಬೇಕು, ಜೊತೆಗೆ ಒಳ್ಳೆ ಪ್ರೋಟೀನ್ ಇರುವಂಥದ್ದು ಕೊಡಬೇಕು, ಜೊತೆಗೆ ಸೀ ಫುಡ್ಸ್ನ ಕೊಡಬೇಕು, ಅಂದರೆ ಮೀನು, ಇದನ್ನೆಲ್ಲ ನಾವು ಅವ್ರಿಗೆ ಏನು ಮಾಡಬೇಕಾಗತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಸೊ ಜೊತೆಗೆ ನಾವು ಮೇಯ್ನಾಗಿ ಏನು ಅವಾಯ್ಡ್ ಮಾಡಬೇಕಂದ್ರೆ, ಒಂದು ಶುಗರಿ ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕು, ಜೊತೆಗೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಅದಾದಮೇಲೆ ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಕರಿತೀವಿ, ಏನು ಪ್ಯಾಕೇಜ್ಡ್ ಫುಡ್ಸ್ ಬರುತ್ತೆ, ಇದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಅಂತ ಕರೀತಾರೆ. ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ನಮಗೆ ಹಾರ್ಟ್ಗೆ ಸಮಸ್ಯೆ ಆಗುವಂತಹ ಒಂದು ಏನು ಅದರಲ್ಲಿ ಕೆಮಿಕಲ್ಸ್ ಇರ್ತವೆ. ಇದನ್ನೆಲ್ಲ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ, ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈಗ ನಾವು ಏನು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಮನೇಲಿ ಜಂಕ್ ಫುಡ್ಸ್ ತಿನ್ನಬೇಡ ಅಂತ ಹೇಳ್ತೀವಿ ಮಕ್ಕಳಿಗೆ. ಬಟ್ ನಾವೇನು ಮಾಡ್ತಾ ಇರ್ತೀವಿ, ಅವ್ರ ಸುತ್ತಾನೆ ಏನೋ ಒಂದು ತರಿಸ್ಕೊಂಡು ತಿಂತಿರ್ತೀವಿ. ಸೊ ಅವಾಗ ಏನು ಅನ್ಸುತ್ತೆ, ಮಕ್ಕಳಿಗೆ ನಮಗೂ ಇದು ತಿನ್ಬೇಕು ಅನ್ಸುತ್ತೆ. ಸೊ ಈ ಕಾರಣಕ್ಕೆ ಫಸ್ಟ್ ನಾವೇನು ಮಾಡಬೇಕು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ಮಕ್ಕಳಿಗೂ ಇದನ್ನೇನು ಮಾಡಬೇಕು, ಅವಾಯ್ಡ್ ಮಾಡಿಸ್ಬೇಕು. ಸೊ ದಟ್ ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಹೆಲ್ತ್ ರಿಲೇಟೆಡ್ ಆಗಬಾರ್ದು. ಸೊ ಈಗ ಇನ್ನೊಂದರ ಜೊತೆಗೆ ಏನು ಹೇಳ್ತಾರೆ ಅವರು, ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ಏನು ಫಿಸಿಕಲ್ ಆಕ್ಟಿವಿಟಿ, ಯಾವತ್ತೂ ಅಷ್ಟೇ ನಾವು ಏನು ಮಾಡಬೇಕು, ಮಕ್ಕಳನ್ನ ಆಕ್ಟಿವ್ ಆಗಿ ಇಟ್ಕೋಬೇಕು. ಆಕ್ಟಿವ್ ಆಗಿ ಇಟ್ಕೊಳ್ಳೋದಂದ್ರೆ ಹಿಂಗೆ ಮನೇಲಿ ಕೂರಿಸ್ಕೊಂಡು ಆಕ್ಟಿವ್ ಆಗಿ ಇಟ್ಕೊಳ್ಳೋದಲ್ಲ. ನಾವೇನು ಮಾಡಬೇಕು, ಅವರಿಗೆ ಆಚೆ ಕಡೆ ಕಳಿಸ್ಬೇಕು. ಆಚೆ ಕಡೆ ಕಳಿಸಿ ಏನು ಮಾಡಬೇಕು, ಆಟ ಆಡಕ್ಕೆ ಬಿಡಬೇಕು. ಆಟ ಆಡಕ್ಕೆ ಬಿಡೋದು, ಸೈಕಲ್ ತುಳಿಯೋಕ್ಕೆ ಬಿಡೋದು, ಔಟ್ಡೋರ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡೋದು. ಸೊ ಇಂಥವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವರ ಲೈಫ್ ಸ್ಟೈಲ್ ಆಕ್ಟಿವ್ ಆಗಿರುತ್ತೆ. ಸೊ ಆಗ ಈ ಒಂದು ಸಮಸ್ಯೆಗಳೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈಗ ಅವ್ರು ಏನು ಹೇಳ್ತಾರೆ, ಪೇರೆಂಟ್ಸ್ ಯಾವಾಗ ಇದ್ರ ಬಗ್ಗೆ ಗಮನ ಕೊಡಬೇಕು, ಇನ್ ಕೇಸ್ ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಯಾವಾಗ ನೀವು ಅವ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಯಾವಾಗ ಗಮನ ಕೊಡಬೇಕಂದ್ರೆ, ಇನ್ ಕೇಸ್ ಮಗು ಏನಾದರೂ ಚೆಸ್ಟ್ ಪೈನ್ ಅಂತ ಹೇಳ್ತು, ಸೊ ಮಗು ಏನಾದ್ರು ಚೆಸ್ಟ್ ಪೈನ್ ಅಂತ ಹೇಳಿದಾಗ ಆ ಟೈಮಿಗೆ ಏನು ಮಾಡಬೇಕು, ನಾವು ಅವ್ರ ಬಗ್ಗೆ ಗಮನ ಕೊಡಬೇಕು. ಆ ಚೆಸ್ಟ್ ಪೈನ್ ಅಂದಿದ ತಕ್ಷಣ ಏನು ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇದೆ ಅಂತಲ್ಲ, ಅದು ಜ್ಞಾಪಕ ಇಟ್ಕೊಳ್ಳಿ. ಸೊ ಇದ್ರ ಜೊತೆಗೆ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ ಹಾರ್ಟಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ. ಒಂದೇನು ಬರುತ್ತೆ ಅಂದರೆ ಬ್ರೀತಿಂಗ್ ಇಶ್ಯೂಸ್ ಆಗುತ್ತೆ, ಅಂದರೆ ಉಸಿರಾಟ ತೊಂದರೆ ಶುರುವಾಗುತ್ತೆ. ಜೊತೆಗೆ ಮಗು ತಲೆ ಸುತ್ತಕ್ಕೆ ಶುರುವಾಗುತ್ತೆ, ಸೊ ಫೈಂಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಹಾರ್ಟ್ ಬೀಟ್ಸು ರೆಗ್ಯುಲರ್ ಆಗಿರಲ್ಲ. ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಏನಾಗುತ್ತೆ, ಜಾಸ್ತಿ ಆಗೋದು, ಒಂದು ಟೈಮಲ್ಲಿ ಜಾಸ್ತಿ ಆಗೋದು, ಇನ್ನೊಂದು ಟೈಮಲ್ಲಿ ಕಡಿಮೆ ಆಗೋದು, ಇದನ್ನೆಲ್ಲ ಪಾಲ್ಪಿಟೇಷನ್ಸ್ ಅಂತ ಕರಿತೀವಿ. ಆ್ಯಂಡ್ ಏನಾದರೂ ಎಕ್ಸಸೈಸ್ ಮಾಡೋ ಟೈಮಲ್ಲಿ ಅವರಿಗೆ ಚೆಸ್ಟ್ ಪೈನ್ ಜಾಸ್ತಿ ಆಗೋದು. ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಬಂದರೆ ನಾವೇನು ಮಾಡಬೇಕಾಗತ್ತೆ, ಆದಷ್ಟು ಬೇಗ ಡಾಕ್ಟರ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ ಅಂದರೆ, ಯೂಟ್ಯೂಬ್ ನೋಡಿ ನಾವು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಡಯಾಗ್ನೋಸ್ ಮಾಡಬಾರ್ದು. ಯೂಟ್ಯೂಬಲ್ಲಿ ವೀಡಿಯೋಗಳು ಸುಮಾರು ಬರ್ತವೆ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ ತಕ್ಷಣ ಅದರಲ್ಲಿ ಸಿಂಪ್ಟಮ್ಸ್ ಬಂದಿದೆ ಅಂದರೆ, ಓ ನಮಗೆ ಈ ಕಾಯಿಲೆ ಇದೆ ಅಥವಾ ನಮ್ಮ ಮಗುಗೆ ಈ ಕಾಯಿಲೆ ಇದೆ ಅಂತ ಯಾವುದೇ ಕಾರಣಕ್ಕೂ ನಾವು ಏನು ಮಾಡಬಾರ್ದು, ಡಯಾಗ್ನೋಸ್ ಮಾಡಬಾರ್ದು. ಈಗ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು, ಲಾಸ್ಟ್ ಕನ್ಕ್ಲೂಷನ್ ಪಾರ್ಟು ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಏನು ಈ ರಿಪೋರ್ಟ್ ನಮಗೆ ಏನು ಹೇಳುತ್ತಂದರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಕ್ಕಳಲ್ಲಿ ಅಂತ ಹೇಳ್ತಿಲ್ಲ, ಹಾರ್ಟ್ ಸಮಸ್ಯೆಗಳೇನಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಾನು ರೀಸನ್ಸ್ ತಿಳಿಸಿದ್ದೀನಿ. ಅದನ್ನು ಏನು ಮಾಡಬೇಕು ಕಡಿಮೆ ಮಾಡೋದಕ್ಕೆ ಅನ್ನೋದಕ್ಕೂ ರೀಸನ್ಸ್ ತಿಳಿಸಿದ್ದೀನಿ. ಸೊ ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಹೇಳ್ತಿರೋದೇನು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನಾಗ್ತಿದೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಏನು ಮಾಡಬೇಕು, ಗಮನ ಕೊಡಬೇಕು. ಆ್ಯಂಡ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಮಕ್ಕಳ ಆರೋಗ್ಯನ ಮಾರ್ಕ್ಸು ಮತ್ತು ರ್ಯಾಂಕ್ ಮೇಲೆ ನಾವು ಯಾವುದೇ ಕಾರಣಕ್ಕೂ ಏನು ಮಾಡ್ಬಾರ್ದು, ಡಿಸೈಡ್ ಮಾಡಬಾರ್ದು. ಸ್ಕೂಲಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, ರ್ಯಾಂಕ್ ಬರ್ತಿದ್ದಾನೆ ಅಂದರೆ ಅವನ ಹೆಲ್ತ್ ಚೆನ್ನಾಗಿದೆ ಅಂತಲ್ಲ. ಯಾವತ್ತೂ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, 600ಕ್ಕೆ 600 ಮಾರ್ಕ್ಸ್ ಬಂದರೂ ಸರಿ, ಅವನೇನೋ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಅವನ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ನು ಏನು ಸಾಧನೆ ಮಾಡಿದ್ರು ಅದು ಏನಕ್ಕೆ ಬರಲ್ಲ, ಉಪಯೋಗಕ್ಕೆ ಬರಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಜೊತೆಗೆ ನಾವು ಯಾವತ್ತೂ ಅಷ್ಟೇ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಬುಕ್ ಜೊತೆಗೆ ಆಟನೂ ಆಡಿಸ್ಬೇಕು. ಮಕ್ಕಳಿಗೆ ಯಾವತ್ತೂ ಆಟ ಆಡಿಸೋದ್ರ ಮೇಲೆ, ಆಟ ಆಡ್ಸೋಕ್ಕೂ ಎಷ್ಟು ಬುಕ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸು ಗೇಮ್ಸ್ಗೂ ಕೊಡಬೇಕು. ಆ್ಯಂಡ್ ಸ್ಕ್ರೀನ್ ಜೊತೆಗೆ ಔಟ್ಡೋರ್ ಆ್ಯಕ್ಟಿವಿಟಿ ಬೇಕು. ಬರೀ ಮೊಬೈಲ್ ಕೊಟ್ಬಿಟ್ಟು ಕೂರಿಸೋದು, ಮಗು ಹತ್ತಿರ ಸಾಕು, ಇನ್ನೊಂದೇನೋ ಮಾಡಿದ್ರೆ ಸಾಕು, ಮೊಬೈಲ್ ಕೊಡೋದು, ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು. ಆಚೆ ಕಡೆ ಕರ್ಕೊಂಡೋಗಿ ಆಟ ಆಡಿಸಿ. ಅದ್ರ ಜೊತೆಗೆ ಈ ನಮ್ಮ ಉದ್ದೇಶ ಮಕ್ಕಳನ್ನು ಎದುರಿಸುವುದಲ್ಲ. ಸೊ ಅವರ ಭವಿಷ್ಯ ಹೃದಯವನ್ನು ಹಿಂದಿನಿಂದಲೇ ನಾವು ಏನು ಮಾಡಬೇಕು, ಕಾಪಾಡುವ ಒಂದು ಕೇರ್ ತೊಗೋಬೇಕು. ಇವಾಗಲಿಂದನೇ ನಾವು ಹಾರ್ಟಿಗೆ ಕೇರ್ ಮಾಡಿದ್ರೆ ಮುಂದೆ ಏನಾಗಲ್ಲ, ಯಾವುದೇ ಒಂದು ಸಮಸ್ಯೆ ಅವರಿಗೆ ಬರಲ್ಲ. ಹಾರ್ಟ್ ಹೆಲ್ತು 40ನೇ ವಯಸ್ಸಿನಲ್ಲಿ ಪ್ರಾರಂಭ ಆಗೋದಿಲ್ಲ, ಹಾರ್ಟ್ ಹೆಲ್ತು. ಸೊ ಅದು ಯಾವಾಗ ಪ್ರಾರಂಭ ಆಗಬೇಕು, ಈಗಲಿಂದನೇ ಅದಕ್ಕೆ ನಾವು ಒಂದು ಏನು ಬೇಸ್ಮೆಂಟ್ ಅಂತ ಕರಿತೀವಿ, ಆ ಬೇಸ್ಮೆಂಟ್ನ ಹಾಕಬೇಕಾಗತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಏನು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದೀನಿ, ಇಷ್ಟು ಈ ಒಂದು ಇನ್ಫಾರ್ಮೇಷನ್ನು. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂತಹ ವಿಚಾರಗಳು ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಅವಿನಾಶ್, ನೀವು ನೋಡ್ತಿರೋದು ಅವಿನ್ಸ್ ಬಯಾಲಜಿ ಚಾನಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.